ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಆರ್ಮಿ ಟೈಗರ್ಸ್ಗಳಿಗೆ ಯಾರೆಲ್ಲ ಮಂಗಳೂರು ಇಯ್ಯಾರು. ಸೊ ಬಿಜಾಪುರ ಡಿಸ್ಟಿಕ್ಕು, ಬಾಗಲಕೋಟೆ ಡಿಸ್ಟಿಕ್ಕು, ಗದಗ ಡಿಸ್ಟಿಕ್ಕು, ಅದೇ ಥರನಾಗಿ ಮಂಗಳೂರು, ಸೊ ಬಳ್ಳಾರಿ, ಸೊ ಎಲ್ಲ ಡಿಸ್ಟಿಕ್ನವರು ಕೂಡ ಏನು ಮೂಡಬಿದ್ರಿಯಲ್ಲಿ ಸ್ವರಾಜ್ ಮೈದಾನದಲ್ಲಿ ಇದೇ ತಿಂಗಳ 28ನೇ ತಾರೀಕಿಗೆ ನಿಮ್ಮ ರ್ಯಾಲಿಯನ್ನು ನಡೀತದಂತ ಹೇಳಿ ಆಲ್ರೆಡಿ ನಾವು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ವಿ. ಸೊ ನಿಮ್ಗೊಂದು ಗುಡ್ ನ್ಯೂಸ್ನೇ ಅನ್ಕೊಳ್ಬೋದು ಟೈಗರ್ಸ್. ಸೊ ಡೇಟ್ ಕೂಡ ಫಿಕ್ಸ್ ಆಗಿದೆ. ಓಕೆ, ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ಪ್ರತಿಯೊಬ್ಬರು ಕೂಡ ನೋಡ್ಕೋಬಹುದು. ನ್ಯೂಸ್ ಪೇಪರ್ನಲ್ಲಿ ಇವತ್ತು ಬಂದಿರತಕ್ಕಂಥ ಅಪ್ಡೇಟನ್ನು ನೋಡ್ಕೊಂಡಿರ್ಬೇಕಿದ್ರೆ ನಾನು ಅದನ್ನು ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತೀನಿ. ಓಕೆ, ನೀವೇನಾದರೂ ಇಂಡಿಯನ್ ಆರ್ಮಿಯಲ್ಲಿ ನೀವು ಎಕ್ಸಾಮನ್ನು ಕಾಮನ್ ಎಂಟ್ರೆನ್ಸನ್ನು ಎಕ್ಸಾಮನ್ನು ಪಾಸ್ ಆಗಿದ್ದೀರಪ್ಪ ಅಂದರೆ ಸೊ ಇದು ಇನ್ಫಾರ್ಮೇಷನ್ ಬಂದ್ಬಿಟ್ಟು ಮಂಗಳೂರು ERO ಅಭ್ಯರ್ಥಿಗಳಿಗೆ ಮಾತ್ರ. ಯಾರಾದರೂ ನೀವು ತಿಳ್ಕೊಳ್ಬೋದು, ಸರ್ ಓಪನ್ ರ್ಯಾಲಿನ ಇದು ಸರ್ ನಾವು ಅದೇ ಥರನಾಗಿ ಬೆಳಗಾವಿದವ್ರು ಅಟೆಂಡ್ ಆಗ್ಬೋದಾ, ಸರ್ ಕೊಪ್ಪಳದವ್ರು ಅಟೆಂಡ್ ಆಗ್ಬೋದಾ, ಬೆಂಗಳೂರದವ್ರು ಅಟೆಂಡ್ ಆಗ್ಬೋದಾ ಅಂತ ಕೇಳ್ತಾ ಇದ್ರಿ. ಸೊ ಇದು ಇಲ್ಲ ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಮಂಗಳೂರು ERO ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, ಜನವರಿ 28ನೇ ತಾರೀಕಿನಿಂದ ಹಿಡಿದು ಅಗ್ನಿಪಥ್ ರ್ಯಾಲಿ ಶಾಸಕ ಇಲ್ಲಿ ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್ನಲ್ಲಿ. ಮೂಡುಬಿದಿರೆ ಅಗ್ನಿಪಥ್ ಯೋಜನೆಯಡಿ ಜಿಲ್ಲೆಯ 2025-26 ಸಾಲಿನ ಭಾರತೀಯ ಸೇನಾ ನೇಮಕಾತಿ ರ್ಯಾಲಿಯ ಜನವರಿ 28ರಿಂದ ಫೆಬ್ರವರಿ 14ರವರೆಗೆ ಇಲ್ಲಿನ ಸ್ವರಾಜ್ ಮೈದಾನದಲ್ಲಿ ನಡೆಯಲಿದ್ದು, ಶಾಸಕ ಉಮಾನಾಥ್ ಕೋಟ್ಯಾನ್ ಅಧ್ಯಕ್ಷತೆಯ ಪೂರ್ವಭಾವಿ ಸಭೆ ಇಲ್ಲಿನ ತಾಲೂಕಿನ ಆಡಳಿತ ಸೌಧದಲ್ಲಿ ನಡೆಯಿತು. ಜಿಲ್ಲೆಯ ಸೇನಾ ನೇಮಕಾತಿಯ ನಿರ್ದೇಶಕ ಸೋನು ಮಹಾರಾಜನ್ ಮಾಹಿತಿ ನೀಡಿದರು. ಅಂದರೆ ಸೇನಾ ಆಫೀಸರ್ ಆಗಿರ್ತಕ್ಕಂಥ ಸೋನು ಮಹಾರಾಜನ್ ಅವರು ಮಾಹಿತಿಯನ್ನು ನೀಡಿದರೆ. ಸೊ ಮೀಟಿಂಗ್ನಲ್ಲಿ ಸುಮಾರು 20,000 ಅಭ್ಯರ್ಥಿಗಳು 20,000 ವಿದ್ಯಾರ್ಥಿಗಳು ಸೊ ಈ ರ್ಯಾಲಿಗೆ ಅಟೆಂಡ್ ಆಗ್ತಾ ಇದ್ದಾರೆ. ಅವರಿಗೆ ವಸತಿ ವ್ಯವಸ್ಥೆ ಸಹಿತ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತೆ ವಿನಂತಿಸಿದರು. ಅಂದರೆ ನೋಡ್ಕೊಡ್ರಿ, ಅಲ್ಲಿ ಹೋಗ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಇತ್ತು, ಅದ್ರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಅವರು ನಿಮ್ಗೆ ಕೊಡ್ತಾ ಇದ್ದಾರೆ. ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ, ಜಿಲ್ಲೆಯಿಂದ ಹೆಚ್ಚಿನ ಅಗ್ನಿಪಥ್ ರ್ಯಾಲಿಯ ಪೂರ್ವಭಾವಿ ಸಭೆಯಲ್ಲಿ ನೇಮಕ ನಿರ್ದೇಶನ ಸೋನು ಯುವಕರು ಭಾರತೀಯ ಸೇನೆಗೆ ಸೇರಬೇಕು. ಇದು ದೇಶ ಸೇವೆ ಕೆಲಸವಾಗಿದ್ದು ಇಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ತಹಸೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಇಲ್ಲೆಲ್ಲ ಡೀಟೇಲ್ ಆಗಿ ಸೊ ಎಲ್ಲ ಅಂದರೆ ನಮ್ಮ ಒಂದು ಡಿಸ್ಟಿಕ್ಕಿಗೆ ಯಾರೆಲ್ಲ ಸಂಬಂಧಪಡ್ತಾರಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು, ಸೊ ಅವರೇ ಕುತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡಿರ್ತಕ್ಕಂಥ ಫೋಟೋ ಕೂಡ ಇದೆ. ಸೊ ಅದರಲ್ಲಿ ನ್ಯೂಸ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಮಾಹಿತಿ ಕೂಡ ಇದೆ. ಸೊ ನಾನು ನಿಮ್ಗೆ ಇದನ್ನು ಇನ್ಫಾರ್ಮೇಷನನ್ನು ನಿಮ್ಗೆ ಶೇರ್ ಮಾಡಿರ್ತೀನಿ. ಆ ಟೆಲಿಗ್ರಾಮ್ದಲ್ಲಿ ಕೂಡ ನಾನು ನಿಮ್ಗೆ ಇದನ್ನು ಅಪ್ಲೋಡ್ ಮಾಡಿರ್ತೀನಿ. ನೀವು ಕೂಡ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಇನ್ನು ಯಾರು ತಯಾರಿಯನ್ನು ಮಾಡ್ತಿಲ್ಲ, ಚೆನ್ನಾಗಿ ತಯಾರಿಯನ್ನು ಮಾಡ್ಕೊಡ್ರಿ ಸ್ನೇಹಿತರೆ. ಸೊ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತಾ, ಸೊ ಅಲ್ಲಿ ರ್ಯಾಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ಅಂದ್ಕೊಡ್ರಿ. 28ನೇ ತಾರೀಕಿಗೆ ಕನ್ಫರ್ಮೇಷನ್ ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ಸೊ ರ್ಯಾಲಿ ಇನ್ನೊಂದು 8 ದಿನ ಇರೋಕ್ಕಿಲ್ಲ ಮುಂಚೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಸೊ ಅಡ್ಮಿಟ್ ಕಾರ್ಡ್ ಓಪನ್ ಆದ ತಕ್ಷಣ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಸೊ ನನಗಂತೂ ತುಂಬಾ ಖುಷಿ ಆಗ್ತದೆ. ನಿಮಗೆ ಎಷ್ಟರ ಮಟ್ಟಿಗೆ ಖುಷಿ ಆಗ್ತಾ ಇದೆ ಗೊತ್ತಿಲ್ಲ, ಯಾಕಂದರೆ ಇಷ್ಟು ದಿನ ಟೈಮನ್ನು ಕೊಟ್ಟು ಇಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಹೆಲ್ಪನ್ನು ಮಾಡಿದ್ದಾರೆ. ಅದನ್ನು ಸದುಪಯೋಗನ ಪಡಿಸ್ಕೊಡ್ರಿ. ಇನ್ನೇನು ರ್ಯಾಲಿ ಇದೆ ಅವಾಗ ಪ್ರಾಕ್ಟೀಸ್ ಮಾಡಿದ್ರೆ ಆಯಿತು, ಇವಾಗ ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಹೇಳಿ ಎಷ್ಟೋ ವಿದ್ಯಾರ್ಥಿಗಳು ಸರಿಯಾಗಿ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಸ್ನೇಹಿತರೆ. ಇನ್ಮೇಲಾದರೂ ಕೂಡ ನಿಮ್ಗೆ ಟೈಮಿಂಗ್ ಇದೆ, 20 ದಿನಗಳ ಕಾಲಾವಕಾಶ. 14ನೇ ತಾರೀಕು ಮಟ್ಟ ಯಾವ ಜಿಲ್ಲೆಯವ್ರದ್ದು ಎಲ್ಲಿ ಬರುತ್ತೆ, ಎಷ್ಟನೇ ಡೇಟಿಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲ ನಮ್ಮ ಬಾಗಲಕೋಟೆ ಡಿಸ್ಟಿಕ್ನವ್ರದ್ದು 3ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಇಷ್ಟು ಡೇಟಿಗೆ ನಿಮ್ಮ ರ್ಯಾಲಿ ಬರ್ತದೆ. ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇನ್ನೊಂದು ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತೆ ಅಂದರೆ ಸೊ ನೀವು ಹೋಗಬೇಕಾದ್ರೆ ಅದೊಂದು ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಸೊ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅದರ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಫಾರ್ಮು, ನೆಕ್ಸ್ಟ್ ಅದರ ಜೊತೆಗೆ ಆಧಾರ್ ಕಾರ್ಡು, ನೆಕ್ಸ್ಟ್ ನಿಮ್ಮ SSLC ಒರಿಜಿನಲ್ ಮಾರ್ಕ್ ಶೀಟು, ನೆಕ್ಸ್ಟ್ ಡೊಮೆನ್ಷಿಯಲ್ ರೆಸಿಡೆನ್ಷಿಯಲ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಪಾಸ್ಪೋರ್ಟ್ ಸೈಜ್ 15x20 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸು, ಕೋರ್ಟ್ ಅಫಿಡೇವಿಟ್ ಅಂತ ಬರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಡ್ಡಾಯವಾಗಿ ನೀವು ರ್ಯಾಲಿಗೆ ಹೋಗಬೇಕಾದ್ರೆ ತೊಗೊಂಡು ಹೋಗಬೇಕಾಗತ್ತೆ. ಅಕಸ್ಮಾತ್ ಸರ ನಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಸರ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಲ್ಲ, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇಲ್ಲ, ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಇಲ್ಲ, ನಮ್ಮ ಹತ್ರ LC ಇಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಡೈರೆಕ್ಟಾಗಿ ನಿಮ್ಗೆ ಯಾರನ್ನೂ ಕೂಡ ಫೇಲ್ ಮಾಡೋದಿಲ್ಲ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋದ್ರೆ ನಿಮ್ಮ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ತೊಗೊಳ್ತಾರೆ. ಸೊ ನೀವು ಪಾಸ್ ಆದಮೇಲೆ ನಿಮ್ಗೆ ಡಾಕ್ಯುಮೆಂಟಿಗೆ ಟೈಮಿಂಗನ್ನು ಕೊಡ್ತಾರೆ. ಆದ ಕಾರಣಕ್ಕೋಸ್ಕರ ಇಷ್ಟು ಡಾಕ್ಯುಮೆಂಟ್ಸ್ಗಳ ಕಡ್ಡಾಯವಾಗಿ ಬೇಕಾಗುತ್ತೆ. ಸೊ ಇಷ್ಟು ದಾಖಲಾತಿಗಳನ್ನು ಇವತ್ತಿನಿಂದನೇ ರೆಡಿ ಮಾಡ್ಕೊಳ್ರಿ. ರೆಡಿ ಮಾಡ್ಕೊಂಡ ಕೇಸಿಂದ ಫಿಸಿಕಲ್ ಬಗ್ಗೆ ಗಮನ ವಹಿಸ್ರಿ. ಇಲ್ಲಿ ನೋಡ್ಕೊಡ್ರಿ, ಫಿಸಿಕಲ್ನಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ 16 ಮೀಟರ್ ರನ್ನಿಂಗ್ ಇರ್ತೈತಿ, ಟೋಟಲಿ 400 ಟ್ರ್ಯಾಕ್ ಇರ್ತೈತಿ, 4 ರೌಂಡನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಾನು ಸ್ವರಾಜ್ ಮೈದಾನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ.
ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋ ಕೂಡ ಗ್ರೌಂಡಿನಲ್ಲಿ ಹೋಗಿ ನಾನು ಯಾವ ಥರ ಮ್ಯಾಟ್ ಇದೆ, ಸೊ ಅದನ್ನು ಯಾವ ಥರ ಸಿಂಥೆಟಿಕ್ ಗ್ರೌಂಡ್ ಯಾವ ಥರ ಇದೆ, ಸೊ ಯಾವ ಥರ ಓಡಬೇಕು ಅನ್ನೋದು ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡಬೇಕಾಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ನಾನು ಯೂಟ್ಯೂಬ್ದಲ್ಲಿ ವಿಡಿಯೋ ಐತಿ, ಹೋಗಿ ಒಂದ್ಸರಿ ನೋಡ್ಕೊಳ್ರಿ. ಆರಾಮ್ಸಾಗಿ ಓಡ್ಬೋದು. ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಿರಲ್ಲ, ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿದವರು ಶೂಸ್ ಹಾಕೊಂಡೇ ಓಡ್ರಿ, ನೀವು ಬರಗಾಲೇ ಪ್ರಾಕ್ಟೀಸ್ ಮಾಡಿದವರು ಬರಗಾಲೇನೆ ಪ್ರಾಕ್ಟೀಸ್ ಅಲ್ಲಿ ರನ್ನಿಂಗನ್ನು ಮಾಡಿಕೊಡ್ರಿ. ಯಾವುದೇ ಥರನಂತ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಆರಾಮ್ಸಾಗಿ ಕೂಲಾಗಿ ಹೋಗಿ ಆ ರ್ಯಾಲಿಯನ್ನು ಅಟೆಂಡ್ ಆಗಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ಸರ್ ಅಲ್ಲಿಗೆ ಹೋಗ್ಬೇಕಾದ್ರೆ ಇಷ್ಟು ದಾಖಲಾತಿಗಳು ಹೋಯಿತು, ಅಲ್ಲಿ ಹೋಗ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೊಂಡು ಹೋಗ್ರಿ. ಯಾಕಂದರೆ ಲಾಂಗ್ ಜರ್ನಿ ಆಗುತ್ತೆ. ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕು ಬಿಜಾಪುರ ಡಿಸ್ಟಿಕ್ ಅಂತ ಹೋಗೋರು ಸೇಫಾಗಿ ಹೋಗ್ರಿ. ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ಅಂದರೆ ಅವ್ರ ಜೊತೆ ಕೂಡ್ಕೊಂಡು ಹೋಗ್ರಿ. ಒಬ್ಬೊಬ್ಬರು ಹೋದ್ರಪ್ಪ ಅಂತಂದರೆ ನಿಮ್ಗೆ ತೊಂದರೆ ಆಗುತ್ತೆ. ಸೊ ನಾನು ಕೂಡ ಬರ್ತೀನಿ ಅಲ್ಲಿ 28ನೇ ತಾರೀಕಿಗೆ ನಿಮ್ಮ ಜೊತೆ ನಾನು ಕೂಡ ಬಂದು, ಸೊ ಯಾವ ಥರ ರ್ಯಾಲಿ ನಡೀತಾ ಇದೆ, ಸೊ ನಿಮ್ಮ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಇದೇನೋ ಇಲ್ಲೋ, ಸೊ ಪ್ರತಿಯೊಂದು ಬಂದು ಚೆಕಿಂಗ್ ಮಾಡಿಬಿಟ್ಟು ನಿಮಗೆಲ್ಲನೂ ಕೂಡ ಹೆಲ್ಪ್ ಮಾಡ್ತೀವಿ. ಸೊ ನಿಮ್ಮ ಜೊತೆ ನಾವು ಸಪೋರ್ಟ್ ಇದ್ದೀವಿ. ಸೊ ನೀವು ತಯಾರಿನ ಈಗಿನ ಥರನೇ ಸ್ಟಾರ್ಟ್ ಮಾಡ್ಕೊಡ್ರಿ. ತಯಾರಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮಾಡಿದಿರಿ ಆಲ್ರೆಡಿ. ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ನಾವು ಈಗ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇನ್ನೂ ಕೇವಲ ಅಂತಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ 1 ತಿಂಗಳ ಟೈಮಿಂಗ್ ಇದೆ, ಎಷ್ಟೋ ವಿದ್ಯಾರ್ಥಿಗಳಿಗೆ 20 ದಿನಗಳ ಟೈಮಿಂಗ್ ಇದೆ. ಆದ ಕಾರಣಕ್ಕೋಸ್ಕರ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಟೋಟಲಿ ಬಂದ್ಬಿಟ್ಟು ನಾವು ಬೆಳಗಾವಿ ಅವರವರೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿಬಿಟ್ಟು ಜಾಯ್ನಿಂಗ್ ಆರ್ಡರ್ ಕಾಪಿ ತೊಗೊಂಡು ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಅಕಾಡೆಮಿ ವಿದ್ಯಾರ್ಥಿಗಳು. ಬೆಂಗಳೂರು ಯಾರೋ ವಿದ್ಯಾರ್ಥಿಗಳು ಸೊ ಈಗ ಫೈನಲ್ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ಎಕ್ಸಲೆಂಟ್ ಸೆಕೆಂಡ್ ಗ್ರೂಪ್ ಈ ಥರ ರನ್ನಿಂಗನ್ನು ಹೊಡ್ತಿದ್ದಾರೆ. ನೀವು ಕೂಡ ಮಂಗಳೂರು ಯಾರೋ ಅಭ್ಯರ್ಥಿಗಳು. ಸೊ ಟೋಟಲಿ ಬಂದ್ಬಿಟ್ಟು ನಮ್ದು 3 ಬ್ಯಾಚ್ ಮಂಗಳೂರು ಯಾರೋದು ಕಂಪ್ಲೀಟ್ ಕೂಡ ಇದು. ನೆಕ್ಸ್ಟ್ ಇದು 4ನೇ ಬ್ಯಾಚನ್ನು ಪ್ರಾರಂಭವನ್ನು ಮಾಡಿದ್ವಿ ಈಗ 1ನೇ ತಾರೀಕಿಂದ. ನೀವೇನಾದರೂ ಈ ಬ್ಯಾಚ್ಗೆ ಬಂದು ಜಾಯ್ನ್ ಆಗಬೇಕು. ಸೊ ಅಗ್ನಿವೀರ್ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ನಮ್ಮ ಗ್ರೌಂಡಲ್ಲಿ 400 ಮೀಟರ್ ಟ್ರ್ಯಾಕ್ ಇದೆ, ಡಿಸ್ಟ್ರಿಕ್ಟ್ ಸ್ಟೇಡಿಯಮು, ನಮ್ಮ ಹತ್ರ ಹಾಸ್ಟೆಲ್ ವ್ಯವಸ್ಥೆ, ಫುಡ್ ಆ್ಯಂಡ್ ಪ್ರತಿಯೊಂದು ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ನಿಮ್ಗೆ ಫಿಸಿಕಲ್ ಫಿಟ್ನೆಸ್ ಮಾಡ್ಕೊಳ್ಬೇಕಂದ್ರೆ ಹೆಲ್ದಿ ಫುಡ್ ಬೇಕಾಗುತ್ತೆ. ಸೊ ಅದೇ ಥರನಾಗಿ ನಾವು ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಫುಡ್ ಬೇಕಾಗುತ್ತೆ, ಅದ್ರ ಜೊತೆಗೆ ನಿಮಗೆ ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾ ಇದ್ದೀವಿ. ನೀವು ಬಂದು ನಮ್ಮ ಅಕಾಡೆಮಿಗೆ ವಿಸಿಟ್ ಕೊಟ್ರಿಪ್ಪ ಅಂದರೆ 100% ನೀವು ಎಕ್ಸಲೆಂಟ್ ಹೊಡೆಯೋದು ಮತ್ತು ಫುಲ್ ಆಫ್ಸಿನಲ್ಲಿ ಎಕ್ಸಲೆಂಟ್ ನೀವು ಫ್ಯಾರಾ ಸೆಲೆಕ್ಷನ್ ಆಗಬೇಕು. ನಾನು ಫ್ಯಾರಾ ಟಾರ್ಗೆಟ್ ಇಟ್ಕೊಂಡಿದ್ದೀನಿಯಪ್ಪ ಅಂದರೆ ಎಕ್ಸಲೆಂಟ್ ಹೊಡಿಬೇಕು, ಫುಲ್ ಅಪ್ಸು ಕೂಡ ಎಕ್ಸಲೆಂಟ್ ಬೇಕಾಗುತ್ತೆ. ಸೊ ಆದ ಕಾರಣಕ್ಕೋಸ್ಕರ ಅದನ್ನು ಟಾರ್ಗೆಟ್ ಇಟ್ಕೊಂಡಿದ್ರಪ್ಪ ಅಂದರೆ ಸರ್ ನಾನು 20 ದಿನದಲ್ಲಿ 25 ದಿನದಲ್ಲಿ ಸರ್ ನಾನು 1 ತಿಂಗಳಲ್ಲಿ ಫಿಸಿಕಲ್ನ ಟೈಮಿಂಗ್ ಕುಂದಿರಿಸ್ಕೊಳ್ಬೇಕು ಅಂದ್ಕೊಂಡಿದ್ರಿಯಪ್ಪ ಅಂದರೆ ನಮ್ಮ ಹತ್ರ ಈಗ ಅಡ್ಮಿಷನ್ ಕೂಡ ಸ್ಟಾರ್ಟ್ ಇದಾವೆ ಸ್ನೇಹಿತರೆ. ಬಂದು ಅಡ್ಮಿಷನ್ಗಳನ್ನು ತೊಗೊಳ್ಬೋದು. ಇಲ್ಲಿ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಇವತ್ತೇ ಬಂದು, ಟೈಮಿಂಗ್ ಬಹಳ ಇಲ್ಲ. ಸೊ ಅದ್ರ ಬಗ್ಗೆ ಪ್ರತಿಯೊಂದು ಗೈಡೆನ್ಸನ್ನು ನಾವು ಕೊಡ್ತೀವಿ. ಸೊ ಪ್ರತಿ ವಾರನೂ ಕೂಡ ನಿಮಗೆ ಡೆಮೋ ರಿಲಿಯನ್ನು ಇಡ್ತೀವಿ. ಸೊ ಇನ್ಮೇಲೆ ವಾರದಲ್ಲಿ 2 ಸಾರಿ ನಿಮಗೆ ಡೆಮೋ ರಿಲಿಯನ್ನು ಕಂಡಕ್ಟ್ ಮಾಡಿ ನಿಮ್ಮನ್ನು ಇಂಪ್ರೂವ್ಮೆಂಟ್ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಮೆಡಿಕಲ್ ಚೆಕಿಂಗ್ ಕೂಡ ಇರ್ತೈತಿ. ಸೊ ಹೈಟು ವೇಟು ಪ್ರತಿಯೊಂದು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಆ ಡೌಟನ್ನು ಕ್ಲಿಯರ್ ಕೂಡ ನಾವು ಮಾಡ್ತೀವಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಬರೋರಿದ್ರೆ ಆದಷ್ಟು ಬೇಗನೆ ಬಂದು ಅಡ್ಮಿಷನ್ಗಳನ್ನು ತಗೊಳ್ರಿ. ಏನಾದರೂ ಡೌಟ್ಸ್ ಇತ್ತುಪ್ಪ ಅಂದರೆ, ಏನಾದರೂ ನಮ್ಮ ಬಗ್ಗೆ ಇನ್ಫಾರ್ಮೇಷನ್ಗಳ ನಮ್ಮ ಅಕಾಡೆಮಿ ನಿಮಗೆ ನೆಕ್ಸ್ಟ್ ಅಲ್ಲಿ ಗ್ರೌಂಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತಂದರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿ ಸ್ನೇಹಿತರೆ. ಸೊ ಗ್ರೌಂಡ್ ವಿಡಿಯೋನ ನಾನು ಇನ್ನೊಂದ್ಸರಿ ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಆ ವಿಡಿಯೋನ ನೋಡ್ಕೊಡ್ರಿ. ಅಂದರೆ ಕ್ಲಿಯರಾಗಿ ಗ್ರೌಂಡ್ ಬಗ್ಗೆನೇ ಒಂದು 8 ನಿಮಿಷದ ವಿಡಿಯೋಗಳನ್ನು ಮಾಡಿದ್ದೀನಿ. ಹೋಗಿ ಒಂದ್ಸರಿ ಆ ವಿಡಿಯೋನ ತಪ್ಪದೇ ನೋಡ್ಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬ ಅಗ್ನಿವೀರ್ ತಯಾರಿನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗೆ, ಫಿಸಿಕಲ್ ರೆಡಿ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಅವರಿಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿದೆ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಇನ್ನೇನು ಟೈಮಿಂಗ್ ಬಹಳ ಇಲ್ಲ, ತಯಾರಿಯನ್ನು ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಈ ಸರಿ ಪಕ್ಕ 2026ರಲ್ಲಿ ವರದಿ ಹಾಕುವ ಸಮಯ ಬಂದಿದೆ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಗೆಟ್ ರೆಡಿ ಟು ಫೈಟ್. ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅವತ್ತೇ ನಡೀತಿರ್ತಕ್ಕಂಥ ರ್ಯಾಲಿ ವಿಡಿಯೋಗಳು ಬೇಕಾಗಿದ್ರೆ ಸೊ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.